ಮದನ್ ಅಣ್ಣನ್ GF ರಿವೀಲ್ ಮಾಡಿ ಯಾವಾಗ ವ್ಲಾಗ್ ಮಾಡ್ತೀರಾ ಅಂತ. ಸೊ ಗೈಸ್ ಏನಿಲ್ಲ, ಐ ಆಮ್ ಕಮಿಟೆಡ್. ನಾನು ನಿಶಾ ಅವ್ರಿಗೆ ಅಕ್ಕ ಆಗ್ಬೇಕು, ಕಸಿನ್ ಸಿಸ್ಟರ್. ಅವ್ರ ಅಮ್ಮನ್ ಬೇಬಿ ಫೇಸ್ ರಿವೀಲ್ ಮಾಡ್ತೀರಾ ಆಫ್ಟರ್ ಡೆಲಿವರಿ, ಯಾವಾಗ ಮಾಡ್ತೀರಾ? ಇದನ್ನು ತುಂಬಾ ಜನ ಕೇಳಿದ್ರಿ. ಅದ್ಬೇಡ. ವೈ ನಿಖಿಲ್ ಅಣ್ಣ ಇಸ್ ವೆರಿ ಟೆನ್ಸ್ಡ್ ಫ್ರಮ್ ಪಾಸ್ಟ್ 2 to 3 days ಆಫ್ಟರ್ ಯುವರ್ ಸ್ಕ್ಯಾನಿಂಗ್? ಹೌದಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ತಗೊಂಡು ಇವತ್ತು ಕೈಂಡ್ ಆಫ್ ಪಾಡ್ಕಾಸ್ಟ್ ಅಲ್ಲ, ಒಂದು Q&A ಥರ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಎಲ್ಲರದ್ದು ಫೋಟೋ ಹಾಕ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ವಿನೋದ್ ಹಾಗೂ ವರುಣ್ ಅವರು ನಮ್ಮ ವಿಡಿಯೋದಲ್ಲಿ ಬಂದಿದ್ದಾರೆ. Q&Aಗೆ ತುಂಬ ಹೃದಯದ ಧನ್ಯವಾದಗಳು. ನಂದೀಶ್ ಅವರು ಕೂಡ, ಬಟ್ ಸ್ಟಿಲ್ ಇವರಿಬ್ರು ಸ್ವಲ್ಪ ಸ್ಪೆಷಲ್ ಇವತ್ತು. ಸೊ ಎಲ್ರಿಗೂ ಕ್ವೆಶನ್ಸ್ ಇರುತ್ತೆ. ನಿಧಿ ಆಲ್ಸೋ ಕರೆಕ್ಟ್. ಅಷ್ಟೇ ಇವ್ರ ನಿಧಿ ಅಂತ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಕೆಂಪಿ ಕೋಣನ್ಕುಂಟೆ. ನೋಡ್ಕೊಳ್ಳಿ. ಓಕೆ, ಎಲ್ರಿಗೂ ಕ್ವೆಶನ್ಸ್ ಇದೆ. ರೆಡಿನಾ ಎಲ್ರು? ರೆಡಿ. ಅಂಡ್ ಅದಕ್ಕೂ ಮುಂಚೆ ಫಸ್ಟ್ಲಿ ಹೇಳ್ಬಿಡ್ತೀನಿ, ನಾನು Q&A ಹಾಕಿದಾಗ ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊಬಿಟ್ಟಿದ್ದಾರೆ ನನಗೆ ಡೆಲಿವರಿ ಆಗೋಗ್ಬಿಟ್ಟಿದೆ. ಯಾಕಂದರೆ ನಂದು ಪ್ರೀವಿಯಸ್ ಅಂದರೆ ಸ್ಟೋರಿ ನೋಡ್ಬಿಟ್ಟು ಪಾಪುದು ಬಟ್ಟೆ ಒಣಗಾಕಿರೋದು ಹಾಕಿದ್ದೆ. ಎಲ್ಲ ಕ್ವೆಶನ್ಸ್ ಕೇಳಿರೋದೆ ಅದು, ಯಾವ ಬೇಬಿ ಆಯಿತು, ಪಾಪು ಆಯಿತಾ, ನೀವು ಹೆಂಗಿದ್ದೀರಾ, ಪಾಪು ಆಯಿತಾ, ಡೆಲಿವರಿ ಆಯಿತಾ ಅಂತ. ಇನ್ನು ಡೆಲಿವರಿ ಆಗಿಲ್ಲ. ಇವತ್ತು ಡೇಟು 23 ಸಂಡೇ, ಅಂದರೆ ಈ ವ್ಲಾಗ್ ಮೇ ಬಿ ಮಂಡೇ ಪೋಸ್ಟ್ ಆಗುತ್ತೆ. ಸೊ ನನಗಿನ್ನು ಸಂಡೇನೇ ಪೋಸ್ಟ್ ಆಗುತ್ತೆ. 12 ಗಂಟೆ ಪೋಸ್ಟ್ ಆಗುತ್ತೆ. ಸಾರಿ, ನಾವು ಮಿಡ್ ನೈಟ್ ಕುತ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಇವಾಗ 12:05 ಕರೆಕ್ಟಾಗಿ ಟೈಮು, ಆನ್ ಸ್ಪಾಟ್ 12:05 ಇವಾಗ ಟೈಮು. ಸೊ ಸಂಡೇ ಇವತ್ತೇ ಪೋಸ್ಟ್ ಆಗುತ್ತೆ, ಮೇ ಬಿ ಒಂದು ಮಧ್ಯಾಹ್ನ ಅನ್ನಂಗೆ. ನನಗೆ ನೆಕ್ಸ್ಟ್ ವೀಕಲ್ಲಿ ಹೇಳಿರೋದು ಡೆಲಿವರಿ. ಸೊ ನನಗಿನ್ನೂ ಡೆಲಿವರಿ ಆಗಿಲ್ಲ. ಓಕೆನಾ? ನೆಕ್ಸ್ಟ್ ಕ್ವೆಶನ್ಸ್ಗೆ ರೆಡಿನಾ? ಎಸ್. ಫಸ್ಟ್, ಫುಲ್ ರೆಡಿ. ವೆರಿ ಕ್ಯೂರಿಯಸ್ ಟು ಸಿ ಯುವರ್ ಬೇಬಿ, ಲವ್ ಫ್ರಮ್ ಮಂಡ್ಯ. ಸೊ ಈ ಥರ ಕ್ವೆಶನ್ಸ್ ತುಂಬ ಜನ ಹೇಳಿದ್ದೀರಾ. ನಿಮ್ಮ ಪಾಪುನ ನೋಡೋಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೀವಿ. ಪ್ಲೀಸ್ ನಮ್ಗೆ ಬೇಗ ಹೇಳ್ಬಿಡಿ. ಪಾಪು ಆಗಿದ ತಕ್ಷಣ ನಮಗೆ ಸ್ಟೋರಿ ಆಮೇಲೆ ರೀಲ್ ಎಲ್ಲ ಹಾಕ್ಬಿಡಿ ಅಂತ ಸಾಕಷ್ಟು ಜನ ಕ್ವೆಶನ್ಸ್ ಹಾಕಿದ್ರಿ. ಎಸ್, ಯಾರಾದರೂ ಒಬ್ಬರು ಹಾಕ್ತಾರೆ. ಸೊ ನೆಕ್ಸ್ಟು ನನ್ನ ಕೇಳಿದರೆ, ವೈ ಮಧು ನಾಟ್ ಚೇಂಜಿಂಗ್ ಪ್ರೊಫೈಲ್ ಪಿಕ್ಚರ್? ಸೊ ಅದು ಒಂಥರ ನನಗಿಷ್ಟ, ಸೊ ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡ್ತಾ ಇಲ್ಲ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಕೇಳಿದ್ದಾರೆ, ದ ಬೆಸ್ಟ್ ನಿಶಾ ಆ್ಯಂಡ್ ಮಧು ಜೋಡಿ ಅಂದ್ಬಿಟ್ಟು ಒಂದು ಆರ್ಟ್ ಹಾಕಿದ್ದಾರೆ. ಸೊ ನೆಕ್ಸ್ಟು ಏನೂ ಇಲ್ಲ, ಯು ಪೀಪಲ್ ಆರ್ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್, ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಇದು ಮೇನ್ ಕ್ವೆಶನ್ ಈಗ ಈ ವಿಡಿಯೋದಲ್ಲಿ. ಏನಪ್ಪ ಅಂತ ಅಂದರೆ, ವೆನ್ ಇಸ್ ನಿಶಾ ಮ್ಯಾರೇಜ್? ಅವ್ರ ಮ್ಯಾರೇಜ್ ಆಗಲ್ಲ. ತುಂಬಾ ಜನ ಕೇಳಿದ್ರಿ, ಹೇಳ್ಬಿಡ್ರಿ. ಇಲ್ಲಿ ನಮ್ಮ ಅಕ್ಕ ಇದಾರೆ, ನಮ್ಮ ಅಕ್ಕಂದಾದ್ಮೇಲೆ ನಂದು ಅಣ್ಣ ಇದ್ದಾನೆ, ಇವನು ಆಗ್ಬೇಕಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆಲ್ಮೋಸ್ಟ್ 1 ಡೆಕೆಡ್ ದೂರದಲ್ಲಿ ಇದೀವಿ ನಾನು ನಿಶಾ. ನಾನು 30 22 10 ವರ್ಷ ಹತ್ತತ್ರ 8 ವರ್ಷ. ಇನ್ನೂ ಲೇಟ್ ಗೈಸ್, ಇವಾಗಲೇ ಅವಳು ಮದುವೆ ಮಾಡಲ್ಲ. ಸುಮಾರು ವ್ಲಾಗಲ್ಲೇ ಹೇಳಿದೀವಿ, ಬಟ್ ಸ್ಟಿಲ್ ತುಂಬ ಜನ ಕೇಳ್ತಾ ಇರ್ತೀರಾ. ನಮ್ಮ ಅಣ್ಣಂದು ನೆಕ್ಸ್ಟ್ ಇಯರ್ ಅಂತ ಹೇಳಿರೋದ್ರಿಂದ ಯಾರು ಮದಂದು ಕೇಳಲ್ಲ, ನಿಶಂದು ಯಾವಾಗ ಅಂತ ಕೇಳ್ತಾರೆ. ನನ್ನ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಬರುತ್ತೆ ಗೈಸ್, ಇವಂದು ನೆಕ್ಸ್ಟ್ ಇಯರ್ ಎಂಡಿಂಗ್ ಅಲ್ಲಿ. ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ಅವ್ರು ಬರೀ ನಿಂದು ಮಾತ್ರ ಕೇಳಿದ್ದು. ಕೂರ್ಸ್ಕೊಂಡಿರೋದೇ ರೋಸ್ಟ್ ಮಾಡಕ್ಕೆ. ನೀನು ಮಾಡು ನಂದಿ, ನೀನು ಮಾಡ್ಬೇಕು. ನೀನು ಮಾತಾಡು. ಎಲ್ಲ ನೀವಿಬ್ರು ಮಾತಾಡಿ ಸ್ವಲ್ಪ. ನೋಡ್ತಾ ಅವ್ರಿಗೂ ಕ್ವೆಶನ್ಸ್ ಇದೆ, ಮುಂದಕ್ಕೆ ಬರುತ್ತೆ. ಸೊ ನನ್ನ ಕೇಳಿದ್ದೀರಾ, ಆರ್ ಯು ನರ್ವಸ್ ಅಬೌಟ್ ಡೆಲಿವರಿ ಅಂತ? ನರ್ವಸ್ ಸ್ವಲ್ಪ ಇದೆ, ಕಾನ್ಷಿಯಸ್ ಇದೆ, ಬಟ್ ಪೇಯ್ನ್ ಎಲ್ಲ ಬೇರ್ ಮಾಡಬೇಕಂತ ಸ್ಟ್ರಾಂಗಾಗಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನರ್ವಸ್ನೆಸ್ಸು ಕಾನ್ಷಿಯಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ವಿನೋದ್ ಅವರೇ ಹೇಳಿ. ಬ್ಲಶ್ ಆಯ್ತಾ? ಅನಿಸ್ತಾ ಇದೆಯಾ?
ತುಂಬಾ ಜನ ಕೇಳಿದ್ದಾರೆ ವಿನೋದ್ ಅವರು ನಿಮ್ನ ಅಕ್ಕ ಅಂತ ಕರೀತಾರಲ್ವಾ, ಅವ್ರ ಏಜ್ ಎಷ್ಟು ಅಂತ ಕೇಳಿದ್ದಾರೆ. 17. ವಾಟ್ಸ್ 18 ನೆಟ್ಟಗೆಳಲಿ ಮೈಕ್ ಹಾಕಿಲ್ಲ ಜೊತೆಗೇಳಿ. ಹಾಕವ್ರ ಅವ್ರು. ಆಕ್ಚುಲಿ ಅವ್ನು ನನ್ಕಿಂತ 1 ವರ್ಷ ದೊಡ್ಡೋನು, ಆದ್ರೆ ನನ್ನ ಅಕ್ಕ ಅಂತ ಕರೀತಾನೆ ಅಷ್ಟೇ. 26 26 ಕಂಪ್ಲೀಟ್ ಆಗಿ 99 ಅವನು, ನಾನು 2000. ಅವನು ನನಗಿಂತ ಒಂದು 6 ತಿಂಗಳೇನೋ ದೊಡ್ಡವನು. ಅವನು ಸೆಪ್ಟೆಂಬರು, ನಾನು ಜುಲೈ ಆಗುತ್ತೆ. ಅವ್ರದ್ದು 99, ನಂದು 2000. ಹಾಂ ಹೌದಾ, ಸರಿ. 1 ವರ್ಷ 1 ವರ್ಷ. ಯಾಕೆ ಅಕ್ಕ ಅಂತ ಹೇಳೋದು? ಪ್ರೀತಿ. ವಿತ್ ಎ ಡ್ಯೂ ರೆಸ್ಪೆಕ್ಟ್. ಅವ್ನು ಮಾತಾಡ್ಲಿ ಇಲ್ಲ. ಇದೊಂದು ಟೆನ್ಷನ್ ಗೈಸ್ ನಮ್ಗೆ. ಮಾತಾಡಿ ಇವ್ನೇ ಮಾತಾಡ್ತಾ ಇರ್ತಾನೆ. ಹೇಳ ಮಾತಾಡಲ್ಲ, ಮಿಸ್ ಬೈದ್ರು. ಮೌನಾಚರಣೆ ಅಲ್ಲಿ ಅವ್ರಿಗೆ ಏನಂದ್ರೆ ಅವ್ರಿಬ್ರಿಗೆ ಅವ್ರು ರೋಸ್ಟ್ ಮಾಡ್ಕೋಬೇಕು, ಬೇರೆ ಏನಾರ ಮಾತಾಡ್ಕೊತಾ ಇರ್ಲಿ. ಹೇಳೋದಿನ್ನದ ಅಕ್ಕ ಅಂತ ಕರೀತಾನೆ ಅಷ್ಟೇ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವೇ? ಹಾಯ್, ಎಲ್ರು ಹೇಗಿದ್ದೀರಾ? ಹಾಯ್, ಸೂಪರ್ ಆಗಿದ್ದೀವಿ, ಸಖತ್ತಾಗಿದ್ದೀವಿ. ನಿಧಿ ಮಾತಾಡು ನಿಧಿ. ಚೆನ್ನಾಗಿದ್ದೀವಿ. ಅಷ್ಟೇ. ಎಡ್ಡಾಡಿ. ಸೊ ಸ್ವಾತಿ ಎಲ್ಲಿದ್ದಾರೆ ಹೇಳಿ, ಬಂದಿಲ್ಲ ಬೆಂಗಳೂರಿಗೆ ಅಂತ ಕೇಳ್ತಾ ಇದ್ದೀರಾ. ಸ್ಪಂದನಂಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವಳು ಮೈಸೂರಲ್ಲೇ ಇದ್ದಾಳೆ, ನಾಳೆ ಬರ್ತಾ ಇದ್ದಾಳೆ. ನೆಕ್ಸ್ಟು ಈಗ ನಿಶಾ ಅವ್ರಿಗೆ ಒಂದು ಕ್ವೆಶನು. ನಿಶಾ ಅಕ್ಕ, ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಾ ಇವಾಗ, ಯಾಕೆ? ಮುಂಚೆಯಿಂದನೂ ಆಕ್ಟಿವೆ, ಇವಾಗ ಏನಲ್ಲ. ಈಗ ನಮ್ಮ ಅದಕ್ಕೆ ಸ್ವಲ್ಪ ಡಲ್ನುಡಿ ಬರ್ದು ಅಂದ್ಬಿಟ್ಟು ಅವಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಎಷ್ಟು ಆಕ್ಟಿವ್. ಏನ್ ಹೇಳಿದ್ರು? ಅರ್ಥ ಆಯ್ತಾ? ಗೊತ್ತಾಗುತ್ತೆ. ಓಕೆ, ನನಗೆ ಬಿಡ್ತಾವನೆ. ನೆಕ್ಸ್ಟ್ ನನ್ನ ಕೇಳಿದರೆ, ಲಾಸ್ಟ್ ವ್ಲಾಗಲ್ಲಿ ಪೇಯ್ನ್ ಅಂತ ಹೇಳಿದ್ರಲ್ಲ, ಪೇಯ್ನ್ ಆಗ್ತಾ ಇದೆಯಾ ಇನ್ನೂ ಇಲ್ವಾ? ಬಿಕಾಸ್ ವೆರಿ ಎಕ್ಸೈಟೆಡ್ ಟು ಸಿ ದ ಲಿಟಲ್ ಒನ್ ಅಂತ ಕೇಳಿದ್ದೀರಾ. ಸೊ ಕಾಂಟ್ರಾಕ್ಷನ್ಸ್ ಸ್ವಲ್ಪ ಇದೆ, ಬಂದು ಹೋಗಿ ಮಾಡ್ತಾ ಇದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ನೆಕ್ಸ್ಟು ನಂದಿ ಅವರು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ನಂದಿ ಇಸ್ ವರ್ಕಿಂಗ್ ಇನ್ ಆಕ್ಸೆಂಚರ್. ಅಪ್ಪ ದೇವ್ರೆ, ಸದ್ಯ ಅವನು ಆಕ್ಸೆಂಚರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇವಾಗ. ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ ನಾನೇ ಹೆಲ್ಪ್ ಮಾಡಿದ್ದು. ಇಂಟ್ರೋ ಸ್ಪೆಲ್ಲಿಂಗ್ ಹೇಳು. INTERVIU. ನೆಕ್ಸ್ಟ್ ನನ್ನ ಕೇಳಿದ್ದೀರಾ ಮದರ್ಹುಡ್ ಅಲ್ಲಿ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನಾನು ಡಾಕ್ಟರ್ ರಮ್ಯಾ ಅರುಣ್ ಕುಮಾರ್ ಮ್ಯಾಮ್ನ ಕನ್ಸಲ್ಟ್ ಮಾಡ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದಿದೆ, ಮೇನ್ ಪ್ರಶ್ನೆ ವಿನೋದ್ ಅವರಿಗೆ. ವಿನೋದ್ ಅವರ GF ನೇಮ್ ರಿವೀಲ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಕೊಟ್ಬಿಡಿ ವಿನೋದ್ ಅವರೇ. ಅದ್ಬೇಡ, ಅದು ಬೇಡ. ಏನ್ರ ನನ್ನ ತಮ್ಮನ ಹಂಗ ಆಡ್ಕೊತೀರಾ? ಡಿಸ್ಟಿಕ್ಗೆ ಇಲ್ಲ ಗೈಸ್, ಪಾಪ ಯಾರು ಇಲ್ಲ ಇವಾಗ ಅವನಿಗೆ. ಈಸ್ ಸಿಂಗಲ್. ರೆಡಿ ಟು ಮಿಂಗಲ್. ಯಾರು ಇದ್ರೆ DM ಮಾಡಿ ಪ್ಲೀಸ್. ನೆಕ್ಸ್ಟ್ ಪಾಪು ಇಸ್ ವೇಟಿಂಗ್ ಫಾರ್ 1 ಸಬ್ಸ್ಕ್ರೈಬರ್ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ 1 ಸಬ್ಸ್ಕ್ರೈಬರ್ ಆಗೋವರೆಗೂ ಬರಲ್ಲ ಅನ್ಸುತ್ತೆ ಪಾಪು ಅಂತ. ಸಾರಿ 1 ಮಿಲಿಯನ್. ಸಾರಿ, ನಾನು ಅದೇ 1 ಸಬ್ಸ್ಕ್ರೈಬರ್ ಅಂತ ಹೇಳಲ್ಲ ಅಂತ. 1 ಮಿಲಿಯನ್. 1 ಮಿಲಿಯನ್ ಇವ್ರಿಗೆ 1 ಮಿಲಿಯನ್ ಆಗ್ತಾನೆ ರೀಚ್. ಇನ್ನು 4,000 ಬೇಕೇನೋ. ಐ ಥಿಂಕ್ 96 ಆಗಿದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬೇಗ ಈಚೆ ಬರುತ್ತೆ. ಮೇ ಬಿ ನನ್ನ ಪಾಪು ಬರೋದಕ್ಕೂ 1 ಮಿಲಿಯನ್ ಆಗೋದಕ್ಕೂ ಸೇಮ್ ಟೈಮಿಂಗ್ಸ್ ಬೇಕೇನೋ, ಹಂಗಾಗಿ ಎರಡರಲ್ಲೇ ಒಂದು ಸ್ವಲ್ಪ ಜಾಸ್ತಿ ಖುಷಿ ಪಡೋದಳು. ನೆಕ್ಸ್ಟ್ ನಿಮ್ಮ ನಿಧು ವಸ್ತ್ರ ಶಾಪ್ ಹೇಗೆ ನಡೀತಾ ಇದೆ ಹೇಳ್ರಿ ನಿಖಿಲ್ ರವೀಂದ್ರ. ಇವರೇ ನೋಡ್ಕೊಳ್ಳೋದೆಲ್ಲ ಇವಾಗ ಹೆಂಗ್ ನಡೀತಾ ಇದೆ? ಸೂಪರಾ? ಓಕೆ, ಇದು ಅಂದ್ರೆ ಕ್ವೆಶನ್ ಅಂದ್ರೆ ಇದು, ಕ್ವೆಶನ್ ಅಂದ್ರೆ ಇದು. ಮದನ್ ಅವರ ನಾನು ಬರ್ತೀನಿ, ನಾನು ಇರಲ್ಲ ಇಲ್ಲಿ. ಎಷ್ಟು ಜನ ಅಂದ್ರೆ ಕೇಳಿರೋದು. ಮದನಣ್ಣ ಲವ್ ಮಾಡ್ತಾವ್ರ? ಮದನಣ್ಣನ ಮದ್ವೆ ಯಾವಾಗ? ಏನ್ ಮಾಡುದು? ನಾನು ಸುಮ್ಮನೆ ಹಿಂಗ್ ಔಟ್ ಬಂದಿದ್ದಷ್ಟೇ. ಮದನಣ್ಣ ಕಮಿಟೆಡ? ಮದನಣ್ಣನ ಮದ್ವೆ ಯಾವಾಗ? ನಿಮ್ಮಿಬ್ಬರಿಗೂ ಈ ಬ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಕುಣಿಸ್ಕೋಬೇಕು. ಮದನಣ್ಣನ GF ರಿವೀಲ್ ಮಾಡಿ ಯಾವಾಗ ವ್ಲಾಗ್ ಮಾಡ್ತೀರಾ ಅಂತ. ಸೊ ಗೈಸ್, ಏನಿಲ್ಲ, ಐ ಆಮ್ ಕಮಿಟೆಡ್.
ಎಸ್ ಏನು ಹೊಡೀರಿ ಚಪ್ಪಾಳೆ. ಐ ಆಮ್ ಕಮಿಟೆಡ್ ಬಟ್ ಬೇಗ ರಿವೀಲ್ ಮಾಡಕ್ ಆಗಲ್ಲ ಶಾಸ್ತ್ರೋತ್ತರವಾಗಿ ಎಲ್ಲ ಆದ್ಮೇಲೆ ಕಮಿಂಗ್ ಮನ್ಸಲ್ಲಿ ಮಾಡ್ತಾನೆ. ನಂಗೂ ವಯಸ್ಸಾಯ್ತು ಗೈಸ್. ಯಾರಂತ ಗೆಸ್ ಮಾಡಿ guys. ಯಾರಿರ್ಬೋದು ಗೊತ್ತಿಲ್ಲ ಅದು ಅದೇನಿಲ್ಲ ಬರುತ್ತೆ ನಿಮ್ಗೆ ಬಿಟ್ಟು ನಾವೇನು ರಿವೀಲ್ ಮಾಡ್ತೀವ. ಗಡ್ಡ ಹತ್ರ ಏನಾಗೈತೆ? ನೆಕ್ಸ್ಟ್ ಕ್ವೆಶನ್ ಇವಾಗ ಸಿಗ್ತಾ ಒಂದು ಕ್ಲಾರಿಟಿ ಸಿಕ್ಕಿದೆ, ಇನ್ನೊಂದು ಕ್ಲಾರಿಟಿಗೆ ಅತಿ ಶೀಘ್ರದಲ್ಲಿ. ಸೊ ನೆಕ್ಸ್ಟ್ ನಿಧಿ, ನಿನಗೆ ಕ್ವೆಶನ್. ನಿಧಿ ಯಾರು ನಿಮ್ಮ ಜೊತೆ ಇದ್ದಾರೆ, ಆಮೇಲೆ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಯಾವಾಗಲೂ ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ, ಯಾರು ಅಂತ ಕೇಳ್ತಾ ಇದ್ದಾರೆ. ನೀವು ಬಾವಿಕಟ್ಟೆ 2 ಅಲ್ಲಿ ನೋಡಿರ್ಬೋದು ಮೂತ ಆಗಿ ಕಾಣಿಸಿದ್ದೀರಾ? ಒಂದು ಕ್ಯಾರೆಕ್ಟರ್ ಅಲ್ಲಿ ಬಂದಿದ್ದಾಳೆ ಬಾವಿಕಟ್ಟೆ 1 ಅಲ್ಲಿ. 2 ಈ ಎರಡರಲ್ಲೂ ಇದ್ದಾಳೆ ಇಲ್ಲ ಒಂದರಲ್ಲಿ ಮಾತ್ರ. ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದ್ರಲ್ಲ. ಹೌದಾ, ನಂಗೂ ನೆನಪಿಲ್ಲ ಕರೆಕ್ಟಾಗಿ. ಹೇಳ್ರಪ್ಪ. ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಾನು ನಿಶಾ ಅವ್ರಿಗೆ ಅಕ್ಕ ಆಗಬೇಕು, ಕಸಿನ್ ಸಿಸ್ಟರ್. ಅವ್ರ ಅಮ್ಮನ್ ಸೆನ್ಸರ್ ಆಗುತ್ತದು. ನಾನೇ ಹೇಳ್ಬಿಡ್ತೀನಿ ಆಯ್ತಾ, ನಮ್ಮ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಇವರ ಅಜ್ಜಿನುವೆ ಅಕ್ಕ ತಂಗಿರು ಸ್ವಂತ. ಸೊ ಆ ಥರ ಕಸಿನ್ಸ್ ಅವರಿಬ್ರು. ಕಸಿನ್ ಇರಮ್ಮ ಉಡುಪಿಯವರು. ಅವಳು ಶೀಸ್ ವರ್ಕಿಂಗ್ ಬ್ಯಾಂಗ್ಳೂರಲ್ಲೇ ಇರೋದವಳು. ಇವಾಗ HR ಆಗಿ ವರ್ಕ್ ಮಾಡ್ತಾರೆ. ಏನಾದ್ರು ಕೆಲಸ ಹುಡುಕ್ತಾ ಇದ್ರೆ ನಿಧಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ರಿಕ್ರೂಟ್ಮೆಂಟ್. ಸೊ ಅವಳು ವರ್ಕ್ ಮಾಡ್ತಿದ್ದಾಳೆ, ಹಾಗಾಗಿ ಯಾವಾಗಲೂ ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾಳೆ. ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಮ್ಮ ಜೊತೆನೇ ಇರುವಂತೆ ಇರಿಸ್ಕೊಂಡಿದ್ದೀವಿ. ಸೊ ಅಷ್ಟೇ ಕ್ಲಾರಿಟಿ. ಓಕೆ, ನಾನಿದೆ ಪರ್ಫೆಕ್ಟಾಗಿ ಕೊಟ್ಟನಾ? ನೆಕ್ಸ್ಟು ನನ್ನ ಕೇಳಿದಿರಾ, ನಿಮ್ಮ ಅತ್ತೆ ಮತ್ತು ಬೂಸಜ್ಜಿ ಫ್ಯಾನು ನಾನು. ಅಜ್ಜಿನ ಮತ್ತು ಆಂಟಿನ ವ್ಲಾಗಲ್ಲಿ ತೋರಿಸಿ ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ಳಲ್ವಾ ಅಂತ ಕೇಳಿದ್ದೀರಾ. ನಮ್ದಲ್ವಾ? ಸೊ ಮಿಸ್ ಮಾಡ್ಕೊತೀನಿ, ಬಟ್ ಅವ್ರು ಬಂದು ಇಲ್ಲಿ ಜಾಸ್ತಿ ದಿನ ಇರೋ ಅಂಥ ಪರಿಸ್ಥಿತಿಲಿ ಇವರಿಬ್ರೇನೆ ಪಿಸ ಕುಸು ಏನು ಹೊರಡಿನೊಂದು 2 ನಿಮಿಷ ನಿದ್ದೆ ಮಾಡ್ಬಿಡ್ತಾರೆ. ಇಲ್ಲ ನೆಕ್ಸ್ಟ್ ಅವನಿಗೆ ಬರ್ತೀನಿ. ಸೊ ಆಂಟಿ ಕಾಲ್ ಮಾಡ್ತಾನೆ ಇರ್ತಾರೆ, ವಿಡಿಯೋ ಕಾಲ್ ಎಲ್ಲ ಮಾಡ್ತಾನೆ ಇದ್ದಾರೆ. ಅಜ್ಜಿನೂ ಅಷ್ಟೇ. ಸೊ ಬೇಬಿ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾರೆ ಅವ್ರು ಬ್ಯಾಂಗ್ಳೂರಿಗೆ, ಹಾಗಾಗಿ ಮಿಸ್ ಮಾಡ್ಕೊಳ್ಳಲ್ಲ ಅನ್ಕೊತೀನಿ. ಬಿಕಾಸ್ ವಾರಕ್ಕೊಂದ್ಸಲನಾದರೂ ಬಂದೇ ಬರ್ತಾರೆ ಪಾಪು ನೋಡೋಕ್ಕೆ. ಸೊ ಇವಾಗ ಕರೆಂಟ್ಲಿ ಆಂಟಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅಜ್ಜಿನೂ ಅಷ್ಟೇ, ಸ್ವಲ್ಪ ಜಾಸ್ತಿ ಆಂಟಿನ. ಯಾಕಂತಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಪ್ರೆಗ್ನೆನ್ಸಿಲಿ. ನಾನು ಎಲ್ಲೂ ಹೇಳಿಲ್ಲ, ಬಟ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ. ಅವರು ಅಷ್ಟೇ. ಮಂಗ್ಲಮ್ಮನೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಊಟ ಮಾಡುವಾಗ ಅದರಲ್ಲೂ ಎಕ್ಸ್ಪೆಷಲಿ ನಂಗೆ ಯಾವಾಗಲೂ ನೈಟ್ ಟೈಮ್ ಅವರೇ ಊಟ ಹಾಕ್ಕೊಡ್ತಿದ್ದು, ಬಿಸಿನೀರು ಕಾಯಿಸ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನಿಖಿಲ್ ಅವರು ಎಲ್ಲರೂ ಅದೇ ಹೇಳಕ್ಕೆ ಬರ್ತಾ ಇದ್ದೀನಿ ಇವಾಗ. ಸೊ ನಿಖಿಲ್ ಅವ್ರ ಫ್ಯಾಮಿಲಿ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ಪ್ರೆಗ್ನೆನ್ಸಿಲಿ. ಸೊ ಬಾಂಟನಲ್ಲಿ ನೋಡ್ಕೋಬೇಕು ಗೈಸ್. ಎಲ್ರೂ ಮಿಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ವರುಣ್. ವರುಣ್ ಶಿವಮೊಗ್ಗದವರ ಯಾವ ಏರಿಯಾದವರು ಅಂತ ಕೇಳ್ತಾ ಇದ್ದಾರೆ. ಏರಿಯಾ MRS ಮನೆ ನಂಬರ್. ಸೊ ಗರ್ಲ್ ಫ್ರೆಂಡ್ ಇದಾರೆ ಅಂತಾನೆ ಕೇಳಿದ್ರು. ಇಲ್ಲ, ಅಂದರೆ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಿದ್ರು ತುಂಬ ಜನ. ಶಿವಮೊಗ್ಗ ಅಂತ ಅಂದಾಗ ನಾವು ಶಿವಮೊಗ್ಗದವರು ಕೇಳಿದೆ ಅಂತೇಳಿ ಅಂತೆಲ್ಲ ಮೆಸೇಜ್ ಮಾಡಿದ್ರು. ಏನು ಹೇಳ್ತೀಯಾ? ಥ್ಯಾಂಕ್ ಯು ಸೋ ಮಚ್. ರೆಕಗ್ನೈಸ್ ಮಾಡ್ತೀವಿ. ಓ ವಾವ್, ವಾಟ್ ಎ ಸ್ಪೀಡ್ ಆಫ್ ಯು. ಏನೇ ಈಚೆ ಯಾರು ಮಾತಾಡ್ಸಿದ್ರು, ಏನೇ ಆದ್ರೂ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ಸ್ ಮೆಸೇಜ್ ಮಾಡಿದ್ರು, ನಮ್ಮ ಹತ್ರ ಬಂದಿರ್ತಾನೆ ಅಕ್ಕ ಹಿಂಗ್ ಮಾಡಿದ್ರು ಅಕ್ಕ ಹಂಗ್ ಮಾಡಿದ್ರು ಅಕ್ಕ ಅಂತ. ಸೊ ಇವಾಗ ವಿನೋದ್ಗೆ ಇಬ್ರಿಗೂ ಕ್ವೆಶನು ಕೇಳಿದ್ದಾರೆ. ಅಂದರೆ ನಿಮ್ಮ ಫ್ಯಾಮಿಲಿ ಎಲ್ಲಿ ಸ್ಟೇ ಆಗಿರೋದು ಅಂತ ಕೇಳಿದ್ದಾರೆ. ಹೇಳ್ರಪ್ಪ ನಿಮ್ಮ ಫ್ಯಾಮಿಲಿ ಬಗ್ಗೆ. ಕೈ ಏನು ಕಟ್ಟಂಗಿಲ್ಲ, ಟ್ಯೂಷನ್ ಮಾಡ್ತಾ ಇಲ್ಲ. ಅಂದರೆ ಫ್ಯಾಮಿಲಿ ಬಗ್ಗೆ ಹೇಳೋ. ಅಪ್ಪ ಅಮ್ಮ ಅಣ್ಣ ಇದ್ದಾರೆ. ಇವನು 3-4 ಜನ. ಇವ್ನು ನಮ್ಮ ಜೊತೆ ಇದ್ದಾನೆ, ಅವ್ರು ಅಲ್ಲಿದ್ದಾರೆ ಅಷ್ಟೇ. ನೀವ್ ಹೇಳ್ರಿ. ನೋಡಿರ್ತೀರಾ ನಮ್ದು ಯಾವ್ದಾದ್ರು ಹುಬ್ಳಿಯಲ್ಲಿ ಹಾ ಫಾದರ್ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಪದ ಬಿಡ್ರಿ ಹಂಗೆ ಚಲೋ ಹೇಳ್ರಲ್ಲ. ನಿಮ್ ಯಾರು? ನಿನ್ಗೆ ಒಬ್ಳು ತಂಗಿ ಇದ್ದಾಳೆ. ತಂದೆ ತಾಯಿ ತಂಗಿ ತಮ್ಮ. ಇದು ನಾಯಿ ನಾಯಿ ಲೂಸಿ.
ಇದಂತೂ ತುಂಬಾ ಜನ ಕೇಳಿದೀರಾ ಈ ಕ್ವೆಶನ್ನು. ಸೊ ಇಲ್ಲ ಮಗು ಆದ್ಮೇಲೆ ಏನಾದ್ರು ನೇಮ್ ಡಿಸೈಡ್ ಮಾಡಿದೀರಾ ಅಂತ ಡ್ಯಾಡಿ ಹೇಳ್ರಿ. ಏನಾದ್ರು ಡಿಸೈಡ್ ಮಾಡಿದೀರಾ? ಎರಡು ಇಂಚಿಗೆ ಡಿಸೈಡ್ ಮಾಡು. ಅವರಲ್ಲ ಎನ್ ಅಂದ್ರೆ ನಿಶಾ 2, ಆರ್ ಅಂದ್ರೆ ಎಂ ಅಂದ್ರೆ ಮದನ್. ಹೇಳ್ರಿ. ಇನ್ನೂ ಆತರ ಎಲ್ಲ ಪೆಟ್ ನೇಮ್ ಅದಕ್ಕೆಲ್ಲ ಶಾಸ್ತ್ರವಾಗಿ ಹೆಸರಿಗೆ ಒಂದು ಪದ ಕೊಡ್ತಾರೆ, ಅದ್ರ ಪ್ರಕಾರವಾಗಿ ಇಡಬೇಕು. ತುಂಬಾ ಜನ ಕೇಳಿದ್ರಿ ಇದನ್ನ, ಪಾಪು ನೇಮು ಡಿಸೈಡ್ ಮಾಡಿದೀರಾ ನೀವು, ಪೆಟ್ ನೇಮ್ ಆದ್ರೂ ಡಿಸೈಡ್ ಮಾಡಿದೀರಾ ಅಂತ. ಆತರ ಯಾವತ್ತೂ ಯೋಚನೆನೇ ಬಂದಿಲ್ಲ ನಮಗೆ. ಪಾಪ ನೋಡಿದ್ಮೇಲೆ ಬುಲ್ಲಿ ಅಂತ ಕರಿತೀನಿ. ನಿನಗೆ ಓದಿತೀನಿ. ಗುಂಡ ಚಂಪುಗೂ ಹಂಗೆ ಕರೀತಾಳೆ ನನ್ನ ಪಾಪ ಪ್ರೀತಿಯಿಂದ. ಓಕೆ, ನಾವಿನ್ನೂ ಏನು ನೇಮ್ನ ಡಿಸೈಡ್ ಮಾಡಿಲ್ಲ. ಅವ್ರವ್ರ ಇಷ್ಟ ಏನೇನು ಬೇಕೋ ಅದು ಕರ್ಕೊಳ್ಬೇಕು. ಓಕೆನಾ? ಓಕೆ, ನಂದು ತುಂಬ ಜನ ಕೇಳಿದರೆ ಡ್ಯೂ ಡೇಟ್ ಯಾವಾಗ ಮತ್ತು ಡೆಲಿವರಿ ಆಯ್ತಾ ಅಂತ. ಅದಕ್ಕೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ನನಗಿನ್ನೂ ಡೆಲಿವರಿ ಆಗಿಲ್ಲ. ಡ್ಯೂ ಡೇಟ್ ನನಗೆ ಸೆಪ್ಟೆಂಬರ್ 1st ವೀಕ್ ಇದ್ದಿದ್ದು, ಬಟ್ ಡಾಕ್ಟರು ಆಗಸ್ಟ್ ಎಂಡಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಗಸ್ಟ್ ಎಂಡಲ್ಲೇ ಆಗುತ್ತೆ. ನೆಕ್ಸ್ಟು, ಐ ವಾಂಟ್ ನಿಖಿಲ್ ಅಣ್ಣ ಟು ಸ್ಪೀಕ್ ಅಬೌಟ್ ಮಧು ಅಕ್ಕ ಆ್ಯಂಡ್ ನಿಶಾ ಅಕ್ಕ ಯಾಕೋ ಇವರೇ ಬರ್ಕೊಂಡಿರೋಂಗೈತೆ and ಮದನಣ್ಣ ಫಾರ್ ಅಟ್ ಲೀಸ್ಟ್ 2 minutes. ಬರ್ದಿಲ್ಲ guys, ನೀವು ಕೇಳಿರೋದು. ನಾನು ಬರ್ಕೊಂಡಿರೋದಲ್ಲ, ಬಂದಿದೆ ಕ್ವೆಶನ್. ಏನು ಹೇಳಿ, ಏನಾದ್ರು ಹೇಳಿ. ನೀಟಾಗಿ ಕೇಳಿಸ್ಕೊಳ್ಳೋ, ಫಸ್ಟ್ ಟೈಮ್ ಹೇಳ್ತಾರೆ ನನ್ನ ಬಗ್ಗೆ. ಒನ್ ವರ್ಡ್ ಅಬೌಟ್ ಮೀ. ಒಂದ್ ವರ್ಡ್ ಅಲ್ಲ, ಒಂದ್ ಸೆಂಟೆನ್ಸ್. ನಿಮ್ಮಿಬ್ರ ಬಗ್ಗೆ ಒಂದ್ ಸೆಂಟೆನ್ಸ್, ನನ್ನ ಬಗ್ಗೆ ಎಸ್ ರೈಟಿಂಗ್. ರೇಟಿಂಗ್ ಎಲ್ಲ ಬೇಡ, ಒಂದ್ ವರ್ಡ್ ಸಾಕು ನಿಮ್ಗೆ. ಅರ್ಧ ಗಂಟೆ ಮುಂಚೆ ಕಳಿಸ್ಬಿಟ್ಟು 7 ಓದಿದ್ರೆ 7. ಪ್ರೀ ಪ್ಲಾನ್ಡ್ ಎಲ್ಲ ಬೇಡ, ಸ್ಪಾಟ್ ಆನ್ಸರ್ಸ್ ಬೇಕು. ಮೀ ಮಧು ಕ್ಯೂಟ್. ಎಲ್ಲಿದ್ಯಾವ? ನಾವು 3 ಜನ ಅವಳ ಬಗ್ಗೆ ಹೇಳ್ಬೇಕು. ಇಲ್ಲ ಯಾವಾಗ್ಲೂ ಅದೇ ಕೇಳಕ್ಕಾಯ್ತದ? ಬೇಗ ಹೇಳಿ. ಮಧುನ ಸೈಲೆಂಟ್. ಕರೆಕ್ಟ್ ಆಗಿ ಹೇಳ್ಬೇಕು. ಕಿರ್ಚಾಡ್ತಾಳೆ, ಏನಂತಾರೆ ಅದಕ್ಕೆ ಆಹಾಹಾಹಾಹಾ. ಇವಳಿಗೆ? ನನಗ ರಾಕ್ಷಸಿ. ಏನ್ ಮಾತಾಡ್ತಾವ್ರೆ? ಯಾಕೆ ನಿದ್ದೆ ಬತ್ತಾಯ್ತು? 12:30 ಆಯ್ತು ಅಂತ ಕರೆಕ್ಟ್ ಆಗಿ ಹೇಳೋರು ಅದನ್ನೇ ನಿಜ ಅಂತ. ತಮಾಷೆ ಮಾಡ್ತಾರೆ. ನನಗೆ ಹೇಳಿ ಫಸ್ಟ್, ನನಗೆ ಹೇಳಿ. ನಾನು ಸೈಲೆಂಟ್. ಗೈಸ್, ಅವ್ರಿಬ್ರಿಗೆ ಹೇಳಲಿಲ್ಲ ಅಂತ ಅಂದ್ಮೇಲೆ ನನಗೆ ಹೇಳಲ್ಲ. ಆಯ್ತು ಬಿಡಿ, ಈ ಕ್ವೆಶನ್ ಬೇಡ. ಅದನ್ನೇ ನಂಗೆ ಹೇಳ್ಬಿಡಿ ಒಂದು ವರ್ಡ್. ಕೇಳಿಸ್ಕೊ, ಕೇಳಿಸ್ಕೊಳ್ಳೋ. ಆಯ್ತು, ಲಾಸ್ಟಲ್ಲಿ ಹೇಳ್ತಾರೆ. ಬೇಬಿ ಫೇಸ್ ರಿವೀಲ್ ಮಾಡ್ತೀರಾ ಆಫ್ಟರ್ ಡೆಲಿವರಿ? ಯಾವಾಗ ಮಾಡ್ತೀರಾ? ಇದನ್ನು ತುಂಬಾ ಜನ ಕೇಳಿದ್ರಿ. ನಮ್ಮ ಅಣ್ಣನ್ಗೆ ಅಂದ್ರೆ ಮನೆಯವರಿಗೆ ಇಷ್ಟು ದಿನ ತೋರಿಸ್ಬಾರ್ದು, ನಜರ್ ಆಗುತ್ತೆ ಅನ್ನೋದೆಲ್ಲ ಇದೆ. ನಮ್ಮ ಅಣ್ಣನ್ಗೆ ಹುಟ್ಟಿದ ದಿನನೇ ತೋರ್ಸೋಣ ಅಂತ ನಮ್ಮ ಅಣ್ಣಂದು. ನೋಡೋಣ ಏನೇನಾಗುತ್ತೆ, ದೊಡ್ಡವ್ರನ್ನು ಕೇಳಬೇಕು. ಸೊ ಬಟ್ ತುಂಬಾ ಎಲ್ಲ ಕಾಯಿಸಲ್ಲ, ಬೇಗನೆ ರಿವೀಲ್ ಮಾಡ್ತೀವಿ. ನೆಕ್ಸ್ಟ್, ಮಧು ಅಕ್ಕಗೆ ಯಾವ ಪಾಪು ಆಗ್ಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಹೇಳಿದೀವಲ್ವ ಇದಾಗ್ಲೇ. ನಂದೀಶ್ ಹೇಳ್ರಿ. ಬಾಯ್. ಏನು ಆಗ್ಬೇಕು? ನನಗೆ ಯಾವ್ದು ಆಗುತ್ತೆ ಆಗುತ್ತೆ ಆಗ್ಬೇಕು. ಎರಡು ಹೇಳ್ಬೇಕಾ? ಎರಡು ಹೇಳ್ಬಿಡಪ್ಪ. ನನಗೆ ಬಾಯ್ ಆಗುತ್ತೆ. ಬಾಯ್ ಆಗುತ್ತೆ. ಬಾಯ್ ಆಗ್ಬೇಕು. ನನಗೆ ಗರ್ಲ್ ಆಗ್ಬೇಕು, ಬಾಯ್ ಆಗುತ್ತೆ ಅನ್ಸುತ್ತೆ. ಓಕೆ, ನೀವು? ನಂಗೆ ಗರ್ಲ್ ಆಗ್ಬೇಕು, ಬಾಯ್ ಆಗುತ್ತೆ. ಎರಡುವೆ, ಬಾಯ್ ಆಗುತ್ತೆ, ಬಾಯ್ ಅನ್ಸುತ್ತೆ. ಅಲ್ಲಿ ನಾನು ನೋಡೋದು ತಪ್ಪ ಆಯ್ತು. ನಾನು ಹಿಂಗ್ ನೋಡ್ತೀನಿ ಬಿಡಪ್ಪ. ಹೇಳು. ಎರಡನೇ ಸತಿ ಹೇಳಲಾಗ ಯಾವ್ದು ಆಗ್ಬೇಕು? ಬಾಯ್. ಯಾವ್ದಾಗ್ಬೇಕು? ಬಾಯ್. ಯಾವ್ದಾಗ್ಬೇಕು, ಯಾವ್ದಾಗುತ್ತೆ? ಆಗುತ್ತೆ ಅನ್ಸುತ್ತೆ. ಬೇಜಾರಿಲ್ಲ ಗುರು, ಬಟ್ ಬಾಯ್ ಆಗ್ಲಿ ಮೊದಲನೇದು ಅನ್ನೋದಷ್ಟೇ. ಕರ್ಲಾದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರ. ಅದೇ. ಓಕೆ, ಖುಷಿ ಗೈಸ್. ವಿನೋದ? ಬಾಯ್ ಆಗುತ್ತೆ, ಗರ್ಲ್ ಆಗಬೇಕು. ಬಾಯ್ ಆಗುತ್ತೆ, ಬಾಯ್ ಮೆಜಾರಿಟಿ ಗರ್ಲ್ ಆಗ್ಬೇಕು ಅಂತಾನೆ ನಮ್ಮ ಫ್ಯಾಮಿಲಿಲಿ ಇರೋದು. ಬಟ್ ಬಾಯ್ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇದೀವಿ ನಾವೆಲ್ಲ? ಅವ್ರ ಫೇಸ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ದೊಡ್ಡವ್ರು ಹೇಳ್ತಾರೋ
ಸಿಂಪ್ಟಮ್ಸ್ ಮೇಲೆ. ನನಗಂತೂ ಗೊತ್ತಿಲ್ಲ ಗೈಸ್, ಇವಳನ್ನ ನೋಡಿದ್ರೆ ಆಗ್ಬೋದು ಅಂತ ಅನ್ಸುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ಹೇಳ್ತಾರಲ್ಲ ಹಂಗೆ ನಾನೊಂದು ಹೇಳ್ತೀನಿ. ನೆಕ್ಸ್ಟ್ ಕೇಳಿದ್ದೀರಾ ಮೈಸೂರು ಮನೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಮೈಸೂರು ಮನೆ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ, ಬಟ್ ಮೈಸೂರು ಮನೇಲಿರೋ ಗುಂಡ, ಚಂಪು, ಆಂಟಿ, ಮಂಗಳಮ್ಮ ಎಲ್ಲರೂ ಸ್ವಲ್ಪ ಜಾಸ್ತಿ. ವೈ ನಿಖಿಲ್ ಅಣ್ಣ ಇಸ್ ವೆರಿ ಟೆನ್ಸ್ಡ್ ಫ್ರಮ್ ಪಾಸ್ಟ್ 2 to 3 days ಆಫ್ಟರ್ ಯುವರ್ ಸ್ಕ್ಯಾನಿಂಗ್. ಹೌದಾ, ಟೆನ್ಸ್ಡ್ ಆಗಿದ್ದೀರಾ? ವ್ಲಾಗಲ್ಲೆಲ್ಲ ಹಂಗೆ ಅನ್ಸ್ತಂತ ಅವ್ರಿಗೆಲ್ಲ. ಓಕೆ, ನೆಕ್ಸ್ಟ್ ನಿಮ್ಮ ಗ್ರೂಪಲ್ಲಿ ಫನ್ನಿಯೆಸ್ಟ್ ಪರ್ಸನ್ ಯಾರು? ಯಾರು ಒಪ್ಕೊಬಿಡಿ ನೀವೇ. ಇವಳು ಸ್ವಲ್ಪ ಅವನು, ಇಬ್ರು ಫನ್ ಮಾಡ್ತಾ ಇರ್ತೀವಿ. ಫನ್ನಿಯೆಸ್ಟ್ ಅಲ್ಲ, ಡೇ 1 ಫಸ್ಟ್ ವಿಡಿಯೋ ಇಂದ ನಿಶನ್ ಬಕ್ರ ಮಾಡ್ಕೊಂಡ್ ಬಂದವ್ರೆ, ಸೊ ದಟ್ ನಿಶಾ ಫನ್ನಿಯಾಗಿ ಕಾಣಿಸ್ತಾ ಇದ್ದಾಳೆ. ನಾನು ಒಂದ್ ಸ್ವಲ್ಪ ರಿಯಲ್ ಆಗಿ ಆತರ ಇಲ್ಲ, ಫುಲ್ ಸೀರಿಯಸ್ ಸ್ಟ್ರಿಕ್ಟ್. ನನ್ನ ಮಾತು ಎಲ್ಲರೂ ಕೇಳೋದು. ನೆಕ್ಸ್ಟ್ ಹೆಲ್ದಿ ಬೇಬಿ ಆಗಲಿ ರಾಯರಿದ್ದಾರೆ ಅಂತ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀರಾ ಅಲ್ವಾ? ಯು ಆರ್ ನಾಟ್ ಫಿಯರ್ ಆಫ್ ಈವಿಲ್ ಐಸ್, ಏನು ಹೇಳ್ತೀರಾ? ನಾಟ್ ಫಿಯರ್ ಆಫ್ ಈವಿಲ್ ಐಸ್, ಬಟ್ ಪರ್ಸನಲ್ ಲೈಫ್ ಅಂತ ಇರುತ್ತಲ್ಲ. ಏನು ಹೇಳ್ದ? ದೃಷ್ಟಿ ಆಗುತ್ತೆ ಅನ್ನೋ ಭಯ ಇಲ್ವಾ? ಎಲ್ಲಾನು ಸೋಷಿಯಲ್ ಭಯ ಇಲ್ಲ, ಭಯ ಇಲ್ಲ, ಫ್ಯಾಮಿಲಿ. ನಾಟ್ ಫಿಯರ್ ಆಫ್ ಈವಿಲ್ ಐಸ್ ಅಂದ್ರೆ ಇನ್ನೇನು? ಅದು ನಜರ್ ಇಸ್ ರಿಯಲ್, ಬಟ್ ಅದಕ್ಕೆಲ್ಲ ಭಯ ಪಟ್ಕೊಂಡು ಕೂತ್ಕೊಂಡ್ರೆ ಈ ಫೀಲ್ಡಲ್ಲಿ ಇರೋಕ್ಕಾಗಲ್ಲ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಹೌ ಮಚ್ ಯು ಆರ್ ಮಿಸ್ಸಿಂಗ್ ಯುವರ್ ಡ್ಯಾಡ್ ಇನ್ ಪ್ರೆಗ್ನೆನ್ಸಿ ಅಂತ ಕೇಳಿದ್ದೀರಾ. ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲೂ. ಕಣ್ಣೀರ ದಾರೆ ಬಂದ್ಬಿಟ್ಟಿರೋದು ನನಗೆ, ಸೊ ಜಾಸ್ತಿನೇ ಮಿಸ್ ಮಾಡಿಕೊಂಡೆ. ಸೊ ಇನ್ನೊಂದು ಕೇಳಿದ್ದಾರೆ, ವೈ ಯು ಆರ್ ನಾಟ್ ಡೂಯಿಂಗ್ ಮೋರ್ ಫೋಟೋಶೂಟ್ ಆನ್ ಯುವರ್ ಪ್ರೆಗ್ನೆನ್ಸಿ. ಯಪ್ಪ, ಅಷ್ಟು ಮಾಡಿದ್ದೆ ಸಾಕಾಯ್ತು ನನಗೆ. ಒಂದು ಬ್ಯಾಕಪ್ ಇದೆ, ಇನ್ನೂ ಪೋಸ್ಟೇ ಮಾಡಿಲ್ಲ. ನಂಗೇನು ತುಂಬ ಫ್ಯಾನ್ಸಿಯಾಗೆಲ್ಲ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ಇರ್ಲೂಬಾರ್ದು ಅದಂತ. ಎಷ್ಟು ಬೇಕು ಮಿನಿಮಲ್ ಆಗಿ ಮಾಡ್ಕೋಬೇಕಷ್ಟೇ. ಇವರಿಂದಾನೆ ಅಂದ್ಬಿಟ್ಟ ನಾನೇ ಮಾಡಿಸ್ತಿರೋದು ಅನ್ಕೊಂಡ್ಬಿಟ್ಟರು. ನೆಕ್ಸ್ಟು ನೀವು ಹೇಳ್ರಪ್ಪ ಈ ಕ್ವೆಶನಿಗೆ, ಯಾಕೆ ನಿಮ್ಮ ಗ್ರೂಪಿಗೆ ಕಾಮನ್ ಪೀಪಲ್ನ ನೀವು ಸೇರಿಸ್ಕೊಳ್ಳಲ್ಲ? ನಾವೆಲ್ಲ ಕಾಮನ್ ಪೀಪಲ್ಲೇನೆ. ಹೌದು, ನಾನು ಈ ಫೀಲ್ಡ್ ಅಲ್ಲೇ ಇರಲಿಲ್ಲ, ನಾನು ಸೇರ್ಕೊಂಡ್ರು. ಯಾರು ಇವನು? ಇವನು ವಿಜಯ್ ಸೇತುಪತಿ. ಐಶ್ವರ್ಯ ರೈ. ಬಾಬರಸಂ. ಅಯ್ಯೋ ಗೈಸ್, ನನ್ನ ಮಗ ಬೆಳಗ್ಗೆ ಅಲ್ಲಿ ಕುತ್ಕೊಂಡು ಏನಂದ ಗೊತ್ತಾ, ನಾನು ತಮಿಳ್ ಡಾಕ್ಟರ್ ಧನುಷ್ ತರ ಇಲ್ವಾ ಅಂತ. ಯಾವ ಆಂಗಲ್ ಇದೆ ಧನುಷ್ ತರ ನೋಡಿ. ನನಗೆ ನಾನ್ ತಗೊಂಡಿರೋದಲ್ಲ, ಬಿರುದು ಕೊಟ್ಟಿರೋದು ನೀವು. ಇವನೇ ಅನ್ಕೊಂಡಿರೋದು. ನಾನು ಅನ್ಕೊಂಡಿಲ್ಲ, ಯಾರು ಹೇಳಿದ್ದಕ್ಕೆ ಹೇಳಿದ್ದು. ಸೊ ಈ ಕ್ವೆಶನಿಗೆ ಏನು ಉತ್ತರ ಕೊಡೋದು? ಅದೇ ಕಾಮನ್ ಪೀಪಲ್ನ ಸೇರಿಸ್ಕೊಳ್ಳಲ್ವ ಅಂದ್ರೆ ನಾವು ಎಲ್ಲ ಕಾಮನ್ ಪೀಪಲ್ಲೇನೆ, ಇವರು ಎಲ್ಲ ಕಾಮನ್ ಪೀಪಲ್ಲೇ, ನಾವೇನು ಸೆಲೆಬ್ರಿಟೀಸಾ? ಸೊ ಓ ನಂದಿ ಈಸ್ ಟು ಹ್ಯಾಂಡ್ಸಮ್. ಬಂದಿದೆ ಯಾರು ಹೆಸರು ಹೇಳೋರ್ದು? ಸುಮಾ ಹುಡುಗಿ, ಅದೇ ಹೆಣ್ಮಗ್ಳು ಹೇಳಿರೋದು. ಗಂಡು ಹುಡುಗ ಆಗಿದ್ರೆ ಬ್ರೋ ಏನ್ ಬ್ರೋ ಕಣ್ಕೊಳಲ್ವ ಅಂತಿದ್ದೆ. ನೆಕ್ಸ್ಟ್ ಕೇಳಿದರೆ, ಬೇಬಿ ನಿಧು ಹ್ಯಾಸ್ ಆಲ್ ಅವರ್ ಲವ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಕೇಳಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಮದನ್ ಅವರ ಬ್ರೋ ಬಾಂಡಿಂಗ್ ಅಂದರೆ ಮಧು ಆ್ಯಂಡ್ ಮದನ್ ಬ್ರೋ ಬಾಂಡಿಂಗ್ ಸೂಪರ್, ಮೈ ಫೇವ್ರೆಟ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. ನೆಕ್ಸ್ಟು ವಿನೋದಣ್ಣ ಎಷ್ಟು ವರ್ಷದಿಂದ ನಿಮ್ಮ ಜೊತೆಲಿ ಇದ್ದಾರೆ ಅಕ್ಕ? 6 years ರನ್ನಿಂಗ್ ಇವಾಗ. ಸೊ ನೆಕ್ಸ್ಟು ವಿಶಿಂಗ್ ಯು ಅ ಹೆಲ್ದಿ ಬೇಬಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಫಾರ್ ಯುವರ್ ಡೆಡಿಕೇಶನ್ ಟುವರ್ಡ್ಸ್ ಡೈಲಿ ವ್ಲಾಗ್ಸ್, ಹ್ಯಾಟ್ಸ್ ಆಫ್ ಅಂತ ಕಳಿಸಿದ್ದೀರಾ. ಏನು ಹೇಳ್ತೀರಾ ಎಲ್ಲರೂ? ಒಂದು ಮೀಮ್ ಬರುತ್ತಲ್ಲ, ಹೊಡೀರಿ ಚಪ್ಪಳೆ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಹೇಳಿದ್ದಾರೆ, ಅದನ್ನ ವಿನೋದಣ್ಣ ಲವ್ ಸ್ಟೋರಿ ಯಾವಾಗ ರಿವೀಲ್ ಮಾಡ್ತೀರಾ? ಇಬ್ರು ಕ್ಲಾರಿಟಿ. ನೆಕ್ಸ್ಟ್, ಪೋಸ್ಟ್ ಪಾರ್ಟಮ್ ಇಸ್ ನಾಟ್ ಎಟ್ ಆಲ್ ಈಸಿ, ಸೊ ಹೌ ಯು ಮೆಂಟಲಿ ಪ್ರಿಪೇರ್ಡ್ ಫಾರ್ ದಟ್? ಏನು ಪ್ರಿಪೇರ್ ಆಗಿಲ್ಲ, ಲೆಟ್ಸ್ ಸಿ ಹೆಂಗಿರುತ್ತೆ ಸಿಚುವೇಶನ್, ಅದ್ರ ಮೇಲೆ ಡಿಪೆಂಡು. ಸೊ ನೆಕ್ಸ್ಟ್, ಎಷ್ಟು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ ಇದೆ ನಿಮಗೆ ಎಲ್ಲರೂ. ಎಲ್ರನ್ನೂ ಪಡೆಯೋಕೆ ನಿಮ್ಮೆಲ್ರನ್ನೂ ಪಡೆಯೋಕೆ ನಿಮ್ಮ ಮಗು ತುಂಬ ಅದೃಷ್ಟ ಮಾಡಿದೆ ಅಂತ ಕಳಿಸಿದಾರ. ಎಸ್ ಹೌದು, ಮೈ ಬೇಬಿ ಈಸ್ ವೆರಿ ಲಕ್ಕಿ.
ಸೊ ಇದು ಏನು ಅಕ್ಕ, ನಿಮ್ಮ ಗ್ರೂಪಲ್ಲಿ ಯಾಕೆ ಹುಡುಗರು ಯಾರೂ ಮದುವೆ ಆಗಿಲ್ಲ? ಆಗೋರಲ್ಲ, ಇವ್ರನ್ನ ಬಿಟ್ಟು. ನೆಕ್ಸ್ಟ್ ಇವನು ಅದೇ ಇನ್ನೂ ಕಾಲ ಕಂಕಣ ಭಾಗ್ಯ ಕುಡಿ ಬರಬೇಕು ಗೈಸ್ ಎಲ್ಲದಕ್ಕೂ. ಇಲ್ಲಿರೋರ್ಗೆಲ್ಲ ನಾನೇ ಸೀನಿಯರ್ ಗೈಸ್. ಸೊ ಹೆಣ್ಣು ಚಿಕ್ಕ ಮಕ್ಕಳು, ಅವನು 26, ಅವನು 3, 29. ಇದಿನ್ನು ಕೂಸು 18. ನೆಕ್ಸ್ಟ್ ಪೂರ್ಣಿ ಅವರೆಲ್ಲಿ ವಿಡಿಯೋದಲ್ಲೇ ತೋರಿಸ್ತಾ ಇಲ್ಲ. ಎಲ್ಲಪ್ಪ ನಿನ್ ತಂಗಿ. ಪೂರ್ಣಿ ಅವರು ಕಾಲೇಜ್ ಅಲ್ಲಿ ಸ್ವಲ್ಪ ಬಿಸಿ ಆಗಿದ್ದಾರೆ. ಎಸ್, ಟ್ರೈನಿಂಗ್ ನಡೀತಾ ಇದೆ ಅವಳಿಗೆ, ಹಾಗಾಗಿ ಪಾಠ ಮಾಡ್ತಾವಳ. ಅವಳು ಎದಕ್ಕೆ ಪಾಠ ಮಾಡ್ತಾರೆ? ಪಾಠ ಕೇಳಕ್ಕೆ ಹೋಗ್ತಾರೆ. ಕ್ವೆಶನ್ ಏನು ಇಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ನನಗೆ ನಿಶಾ ಇಷ್ಟ ಬಿಕಾಸ್ ಶಿ ಇಸ್ ವೆರಿ ಸಿಂಪಲ್ ಆ್ಯಂಡ್ ಮದನ್ ಬ್ರೋ ಆಲ್ಸೋ. ಏ ಕೇಳ, ಅಲ್ಲಿ ಯಾರು ಹೇಳಿರೋದು? ಕವಿತಾ ಗೊತ್ತಿರೋರ ಯಾರ? ಬೇಜಾರು ಮಾಡ್ಕೋಬೇಡಿ. ನಂದೆ ಅವ್ರು ಬಿಡಿ ಅಣ್ಣ. ನಾ ಸಿಂಪಲ್ ಇಲ್ವಣ್ಣ? ಸಿಂಪಲ್. ಮಧ್ಯಾಹ್ನ ಒಬ್ರೇ ನಾನು ಹೆಂಗಿದ್ದೀನಿ ಹಂಗೆ. ಇವನು ಓಕೆ. ನೆಕ್ಸ್ಟ್, ನಿಮ್ಮ ಎಲ್ರಿಗೂ ಪಾಪು ಯಾರ ತರ ಬಾರ್ನ್ ಆಗ್ಬೇಕು ಅಂತ ಇಷ್ಟ ಇದೆ? ಅಂದ್ರೆ ನೋಡೋದಕ್ಕ ನೋಡೋದಕ್ಕೆ ನಿಂತ ನಮ್ಮ ಅಣ್ಣನ್ ತರನುವೆ. ಅಂದ್ರೆ ನಂಗೆ ಕೋಲ್ ಮುಖ ಇಷ್ಟ ಇಲ್ಲ. ನಿನಗೆ ಕಲರ್ ನಂತರ ಕೊಡ್ಬೇಕಾಗಿರೋ ಮುದ್ದು ತರ. ವಿನೋದ್, ವರುಣ್ ಅಣ್ಣಂತರ. ಓಕೆ ನಿಮ್ಮಿಬ್ರು ಕಂಡ್ರಪ್ಪ ಕ್ವೆಶನ್. ನೀವು 3 ಜನ ಆನ್ಸರ್ ಮಾಡ್ಬೋದು ಇದಕ್ಕೆ. ವಿಚ್ ಕ್ಯಾಮ್ರಾ ಈಸ್ ಬೆಸ್ಟ್ ಫಾರ್ ಬ್ಲಾಗಿಂಗ್? ಐ ಆಮ್ ಬಿಗಿನರ್, ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ. ಐ ಆಮ್ ಥಾಟ್ ಆಫ್ ಟೇಕಿಂಗ್ DJ Action 4 Pro. ಆಸ್ಮೋ ಹೋಗ್ತೀನಿ ಅಂದರೆ ಅದು MP, ಇಲ್ಲಾಂದರೆ ಸೋನಿ ZV-10. ಈ ಕ್ವೆಶನ್ನ ಯಾರು ಕೇಳಿರ್ಬೋದು ಅಂತ ಎಲ್ಲರೂ ಗೆಸ್ ಮಾಡಬೇಕು. ಗೊತ್ತಿರೋರೇನಾ? ಇಷ್ಟು ಜನದಲ್ಲಿ ನಿಮಗೆ ಯಾರಂದ್ರೆ ತುಂಬಾ ಇಷ್ಟ ಮತ್ತೆ ಯಾಕೆ? ವರುಣ್ ಇರ್ಬೇಕೇನೋ. ರೆಕಗ್ನೈಸ್ ಮಾಡ್ತೀರಾ ಅಂತ ಅನ್ಕೊಂಡೇ ಇದ್ದಿಲ್ಲ ಅದನ್ನ. ಇಷ್ಟು ಜನದಲ್ಲಿ 4 ಜನ ಚೆನ್ನಾಗಿರೋ ಇಷ್ಟ ಇಲ್ವೇನಪ್ಪ? ಇಷ್ಟು ಜನದಲ್ಲಿ ನಿಮ್ಗೆ ಯಾರಂದ್ರೆ ತುಂಬಾ ಇಷ್ಟ ಮತ್ತೆ ಯಾಕೆ? ಕ್ಲೀನ್ ಆಗಿ ಹೇಳು, ಕರೆಕ್ಟ್ ಆಗಿ ಕೇಳೋನೆ. ನನ್ ದೇವ್ರಣಿಗೂ ಅವ್ರು ಇವ್ರು ಅಂತ ಇಲ್ಲ, ನನ್ಗೆಲ್ರು ಈಕ್ವಲ್ಲೇನೆ. ನಿಜವಾಗ್ಲೂ ನಂಗೆ ಅದು ಹೇಳಕ್ಕಾಗಲ್ಲ. ಎಲ್ರು ಆಯ್ತು, ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ನಿಶಾನೇ ಇಷ್ಟ. ನೆಕ್ಸ್ಟ್, ನಿಮ್ಮಿಬ್ರು ಕಂಡ್ರ ಕ್ವೆಶನ್ಸ್. ಹೌ ವಿನೋದ್ ಅಂಡ್ ವರುಣ್ ಆರ್ ಫೀಲಿಂಗ್ ಟು ಬಿ ಇನ್ ಯುವರ್ ಫ್ಯಾಮಿಲಿ? ನಾನು ಇದನ್ನ ಕೇಳಬೇಕು ಅನ್ಕೊಂಡಿದ್ದೆ. ಅದನ್ನ ಮನ್ವಿತಾ ಅನ್ನೋರು ಕೇಳಿದ್ದಾರೆ. ನಿಮ್ಗೆ ಪರಿಚಯ ಹೊರಗಡೆ ಬಂದಿದ್ದೀನಿ ಮೀನ್ಸ್ ಶಿವಮೊಗ್ಗದಿಂದ ಬೆಂಗಳೂರು ಮೈಸೂರು ಅನ್ನಿಸ್ತಾನೆ ಇಲ್ಲ, ಮನೆ ತರನೇ ಫೀಲ್ ಆಗ್ತದೆ. ಹೌದಾ? ನಿಮ್ಮ ಅಕ್ಕನ ಬಗ್ಗೆ 2 ಮಾತು ಬಿಡು. ವಿನೋದ್ 6 ವರ್ಷದಿಂದ ಮನೆಗೆ ಹೋಗಿಲ್ಲ ಅಂದ್ರೆ ಮನೆ ತರನೇ ಫೀಲ್ ಆಗ್ತದೆ. ಇನ್ನು ಜಾಸ್ತಿ ನಾನು ವಿನೋದಿಂದ ಇನ್ನೂ ಎಕ್ಸ್ಪೆಕ್ಟ್ ಇನ್ನೂ ಏನೋ ಬೇಕು. ಮನೆ ತರ ಅದೇ ವರ್ಡ್ ಅಲ್ಲ, ಬೇರೆ ವರ್ಡ್. ಚೇಂಜ್ ಹೇಳ್ತಲ್ಲ ಯಾರನ್ನು. ನಿಮ್ಮಿಬ್ರಿಗೆ ಪ್ರಶ್ನೆ. ನಮ್ಮೂರ್ ಜನ ನಿನ್ ಫೇವ್ರೆಟ್ ಯಾರು ಹೇಳು? ಒಬ್ರನ್ನ ಹೇಳು, ಪರವಾಗಿಲ್ಲ, ಯಾರನ್ನ ಹೇಳು? ಹೇಳಲ್ಲ. ವಿನೋದ್ ಆನ್ಸರ್ ನನಗೆ ಗೊತ್ತು. 2 ಕಣ್ಣಿದ್ದಂಗೆ ಎಲ್ಲರೂ ಇಷ್ಟ. 2 ಕಣ್ಣು ಎಲ್ಲರೂ ಇಷ್ಟ. ನೀವೇ ಜಾಸ್ತಿ ಇಷ್ಟ. ಹಂಗಂತಲ್ಲ, ಹೇಳು, ಪರವಾಗಿಲ್ಲ. ನಂಗೆ ಗೊತ್ತು, ಅಣ್ಣ ತಾನೆ. ಅಣ್ಣ. ಓಕೆ. ಅಯ್ಯ ಕೇಳ್ಬೇಡ ಬಿಡು, ಹೇಳ್ತಾರೆ. ಥ್ಯಾಂಕ್ ಯು ವರುಣ್. ನಾನು ಯಾರಿಗೂ ಇಷ್ಟ ಇಲ್ಲ ಗಾಯ್ಸ್. ಹೂ ಇಸ್ ಅಸೈನ್ಡ್ ಫಾರ್ ಬೇಬಿ ಕ್ಲೀನಿಂಗ್? ಮೇಕ್ ಶೋರ್ ನಿಖಿಲ್ ಡಸ್ ಇಟ್ ರೆಗ್ಯುಲರ್ಲಿ. ಬ್ಯಾಕ್ ವಾಶ್ ಮಾಡ್ತಾನೆ. ಎಲ್ಲರೂ ಒಂದೊಂದು ಮಾಡ್ತಾರೆ. ಓಕೆ, ಇವಾಗ ನಿಮ್ಗೊಂದು ಕ್ವೆಶನು ನಿಖಿಲ್ ಅವರಿಗೆ. ಸಾರಿ, ನಿಖಿಲ್ ಅವ್ರಿಗೆಲ್ಲ ನನಗೆ ಇದು. ಡಿಫೈನ್ ಯುವರ್ ಮ್ಯಾನ್ ಆ್ಯಂಡ್ ಫೇವ್ರೆಟ್ ಫೋಟೋ ವಿತ್ ಹಿಮ್. ನನ್ನ ಹತ್ರ ಸುಮಾರಿದ್ದಾವೆ ಅವ್ರದ್ದು ಫೇವ್ರೆಟ್, ನಂದು ಅವ್ರದ್ದು ಫೇವ್ರೆಟ್ ಫೋಟೋ. ಅದರಲ್ಲಿ ಯಾವ್ದಾರು ಒಂದು ಹಾಕಿರ್ತೀನಿ. ಸೊ ಡಿಫೈನ್ ಮಾಡಬೇಕು ಅಂದರೆ ಹೆಂಗೆ ಮಾಡೋದು ನಿಖಿಲ್ ಅವ್ರನ್ನ? ವೆರಿ ಜೆನ್ಯೂನ್. ಏನೇ ಮಾಡಿದ್ರು ಅಂದರೆ ಇದರಲ್ಲಿ ಮಾಡಲ್ಲ, ಜೆನ್ಯೂನ್ ಆಗಿ ಮಾಡ್ತಾರೆ ಏನೇ ಮಾಡಿದ್ರು. ಆ್ಯಂಡ್ ಎಲ್ರಿಗೂ ಒಳ್ಳೇದು ಬಯಸ್ತಾರೆ ಅಷ್ಟೇ. ಪುಣ್ಯಾತ್ಮ ನೀನಯ್ಯ. ಮದನ್ ಅವರ
ತಿರ್ಗಾದೇನಾ ಮದನ್ ಅವರು ಮಾಮ ಆಗಿ ಎಷ್ಟು ಕೇರ್ ಮಾಡ್ತಾರೆ ಪಾಪುನ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಅದು ಇದ್ದೇ ಇರುತ್ತೆ ಗೈಸ್. ನಮ್ಮ ಮನೆಗೆ ಮತ್ತೆ ಅವ್ರ ಮನೆಗೆ ಫಸ್ಟ್ ಬೇಬಿ ಬರ್ತಾ ಇರೋದು. ತುಂಬಾ ಖುಷಿ ಇದೆ ಅಂಡ್ ಎಕ್ಸೈಟೆಡ್. ಯಾವುದೇ ನಂದೀಶ್, ನೀವು ವೀಕೆಂಡ್ ಆದ್ರೆ ಇಲ್ಲೇ? ತುಂಬಾ ಕೇರ್ ಯಪ್ಪ, ನನ್ನ ಪಾಪುಗೆ ಎಷ್ಟು ಜನ ಮಾಮದಿರು, ಎಷ್ಟು ಜನ ಅತ್ತೆದಿರು, ತುಂಬಾ ಜನ ಅವ್ರೆ. ಇಷ್ಟೇ ಕ್ವೆಶನ್ಸ್, ಇನ್ನೇನಾದ್ರು ಇದೆಯಾ? ಯಾರಿಗಾರು ಏನಾರು ಹೇಳೋದಿದ್ಯಾ? ಚೆನ್ನಾಗಿತ್ತ Q&A? ನಿಮ್ಗೆ ಒಂದು ಕ್ವಶನ್ ಬಂದಿಲ್ಲ ಕಣ್ರಿ. ಅವ್ರು ಹೇಳಲಿಲ್ಲ. ಒಂದು ಕ್ವಶನ್ ಡಿ ಆಯ್ತು ಅವ್ರದ್ದು. ಇಷ್ಟೇ ಕ್ವಶನ್ ಅಂದ್ರೆ ನಾನು ಅದನ್ನ ತಲೆ ಇಟ್ಕೊಂಡಿದ್ದೀನಿ. ನಮ್ಮಿಬ್ರು ಬಗ್ಗೆ ಬೇಡ. ಆಲ್ರೆಡಿ ಫ್ರೀಕ್ವೆಂಟ್ ಆಗಿ ಒಂದ್ 2 ಕ್ವಶನ್ ನೋಡಿದೆ ನಾನು. ಏನಂತಂದ್ರೆ ನಿಖಿಲ್ ಅವರು ಈಗೀಗ ವ್ಲಾಗ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾ ಇದಾರೆ. ಅವ್ರು ಸೈಲೆಂಟ್ ಆಗಿದ್ರೆ ಬೋರಿಂಗ್ ಅನ್ಸುತ್ತೆ ವ್ಲಾಗು, ಮಾತಾಡ್ಸಿ ಇನ್ನೂ ಜಾಸ್ತಿ ಅಂತ ಒಂದು ಕ್ವೆಶನ್. ಆಮೇಲೆ ಮದನ್ಗೆ ಮಾತು ಕಮ್ಮಿ ಮಾಡ್ತೀನಿ. ಅದು ಯಾರು ಹಾಕಿರೋದು ನನ್ನ ಮಾತು ಎಷ್ಟು ಇಷ್ಟಪಡ್ತಾರೆ ಗೊತ್ತೇನೋ, ನಾನ್ ಸ್ಟಾಪು. ನಿಖಿಲ್ ಅವ್ರದ್ದು ಪಾಪು ಹುಟ್ಟಿದಾಗ ರಿಯಾಕ್ಷನ್ ಹೆಂಗಿರುತ್ತೆ ಅದನ್ನ ಕ್ಯಾಪ್ಚರ್ ಮಾಡಿಸಿ ಅಂತ. ಅವ್ರು ಒಳಗಡೆ ಇರ್ತಾರಲ್ಲ, ಯಾರು ಕ್ಯಾಪ್ಚರ್ ಮಾಡ್ತಾರೆ? ಅದಕ್ಕೆ ಹೊರಗಡೆ ಇರ್ತೀನಿ, ನೋಡ್ಬೋದು ಅವಾಗ. ನಾನ್ ಕಣ್ಣಲ್ಲೇ ಕ್ಯಾಪ್ಚರ್ ಮಾಡಿ ನಿಮಗೆ ಬಂದು ಹೇಳ್ತೀನಿ. ಇದರಲ್ಲಿ ಸ್ವಲ್ಪ ಸ್ವಾತಿ, ಸ್ಪಂದನ, ಪೂರ್ಣಿ ಅವ್ರಿಗೆಲ್ಲ ಇನ್ಕ್ಲೂಡ್ ಮಾಡ್ಬೋದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವರು ಇಲ್ಲ. ನಾಳೆ ನಾಳಿದ್ರಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಛೋಟಾ Q&A ಹೇಗೆ ಅನಿಸ್ತು ಬಿಫೋರ್ ಮೈ ಡೆಲಿವರಿ? ಜಾಸ್ತಿ ಮೆಜಾರಿಟಿಲಿ ಪಾಪು ಬಗ್ಗೆನೇ ಕೇಳಿದ್ರಿ. ಒಂದು ಮಾಡಿರ್ಲಿಲ್ಲ ಅಂತ ಅನ್ಕೊಂತೀನಿ. ನಾವು ಈ ಥರ ಗ್ರೂಪಲ್ಲಿ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಹೋಲ್ ಫ್ಯಾಮಿಲಿದೊಂದು ಮಾಡ್ತೀನಿ ಆಫ್ಟರ್ ಬೇಬಿ ಬಾರ್ನ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ತುಂಬ ಜನ ನನಗೆ ಧೈರ್ಯ ತುಂಬಿದ್ರಿ. ಏನೋ ಸ್ಟ್ರಾಂಗ್ ಆಗಿರಿ, ಒಳ್ಳೇದಾಗಲಿ ನಿಮಗೂ ನಿಮ್ಮ ಪಾಪಗೂ, ಅಂದರೆ ಹುಷಾರಾಗಿ ಬನ್ನಿ ಅಂತ ಅಂದ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬಾಯ್. ಎಲ್ಲ ಬಾಯ್ ಮಾಡಿ. ಆಮೇಲೆ ತಡೀರಪ್ಪ, ನಾವೊಂದು ಹೇಳ್ಬೇಕು. ಕೋತಿ ಹೆಂಗ್ ಹೊಸಿ ಮಾತಾಡಿದ್ವಿ, ಕೋತಿ ಹೆಂಗ್ ಆಡಿದ್ವಿ. ಬಿಕಾಸ್ ಆಡಿದೀನಿ ಅನ್ನೋ ನೀವುನಾ ಜಸ್ಟ್ ಫಾರ್ ಫನ್, ನೀವು ನಗ್ಲಿ ಅಂತ ಸುಮ್ಮನೆ ಕುತ್ಕೊಂಡು ಬೋರ್ ಹೊಡೆದ್ಬಿಡುತ್ತೆ ನಿಮ್ಗೆ ಅಂತ ಅಂದ್ಬಿಟ್ಟು ಜಸ್ಟ್ ಫಾರ್ ಫನ್ ಅಷ್ಟೇ. ಬಾಯ್. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್.